ಸ್ನೇಹಿತರೆ, ಈ ಅವಧಿಯಲ್ಲಿ ಕರಣಿಗಳು ಎಂಬ ಅಧ್ಯಾಯವನ್ನು ನೋಡ್ತಾ ಇದ್ದೇವೆ. ಇದು ಹಳೆಯ ಸಿಲೆಬಸ್ ಒಳಗಡೆ ಇದ್ದಂತಹ ಅಧ್ಯಾಯ. ನಮಗೆ GPSTR ಮತ್ತು HSTR ಮತ್ತು PSTR, ಅದರ ಜೊತೆಗೆ TET CTET ಬರೆಯಲು ಅನುಕೂಲವಾಗುವಂತಹ ಅಧ್ಯಾಯ. ಹಾಗಾದರೆ ಒಂದು ಭಾಗಲಬ್ಧ ಸಂಖ್ಯೆಯ ಅಭಾಗಲಬ್ಧ ಮೂಲವನ್ನು ಅಥವಾ ಅಭಾಗಲಬ್ಧ ರೂಪವನ್ನು ನಾವೇನಂತ ಕರಿತೇವ್ರಿ ಅಂದ್ರೆ ಕರಣಿ ಅಂತ ಕರಿತಾ ಇದ್ದಾವೆ. ನೋಡಕ್ಕೆ ಭಾಗಲಬ್ಧ ಸಂಖ್ಯೆ ಅನ್ನಿಸ್ತದೆ, ಬಟ್ ಅದು ಅಭಾಗಲಬ್ಧ ರೂಪವನ್ನು ಹೊಂದಿತ್ತು ಅಂದರೆ ಅದನ್ನು ಕರಣಿ ಅಂತ ಕರಿತಾ ಇದ್ದಾವೆ. ಅಂದ್ರೆ ಹೇಳ್ತಾರೆ ನೋಡ್ರಿ, ಭಾಗಲಬ್ಧವಲ್ಲದ ವಾಸ್ತವ ಸಂಖ್ಯೆಯನ್ನು ನಾವೇನಂತ ಕರಿತಾ ಇದ್ದೇವೆ ಅಂದರೆ ಕರಣಿ ಅಂತ ಕರಿತಾ ಇದ್ದಾವೆ. ಭಾಗಲಬ್ಧವಲ್ಲದ ವಾಸ್ತವ ಸಂಖ್ಯೆಯನ್ನು. ಅದೇ ರೀತಿ P/Q ರೂಪದಲ್ಲಿ ಅಥವಾ ಭಿನ್ನರಾಶಿ ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲದ ರೂಪ ಅಂದ್ರೆ A/B P/Q ರೂಪದಲ್ಲಿ ಅಥವಾ ಭಿನ್ನರಾಶಿ ಅಂಶ ಮತ್ತು ಛೇದವನ್ನು ಹೊಂದಿರುವ ರೂಪದಲ್ಲಿ ಬರೆಯಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾನೆ. ಅದೇ ರೀತಿ ಕರಣಿಯನ್ನು ದಶಮಾಂಶ ರೂಪದಲ್ಲಿ ವ್ಯಕ್ತಪಡಿಸಿದಾಗ ಅಂತ್ಯಗೊಳ್ಳದ ದಶಮಾಂಶ ರೂಪದಲ್ಲಿ ಇರ್ತಾ ಇದೆ. ಅಂದ್ರೆ ಅಂತ್ಯಗೊಳ್ಳೋದಿಲ್ಲ, ಹಾಗೆ ಪುನರಾವರ್ತನೆ ಆಗೋದಿಲ್ಲ. ಅಂತಹ ದಶಮಾಂಶ ರೂಪವನ್ನು ಹೊಂದಿರ್ತಾ ಇದೆ. ಯಾವುದಪ್ಪ ಅಂದ್ರೆ ಇದು ಕರಣಿ. ಇನ್ನು ಕರಣಿಯ ಆದರ್ಶ ರೂಪವನ್ನು ನೋಡಿದಾಗ ನೋಡ್ರಿ, ಓದೋ ವಿಧಾನ n√a nth√a ಅಥವಾ ಓದ್ತಾ ಇದ್ದಾವೆ. n > 1, n ಒಂದಕ್ಕಿಂತ ದೊಡ್ಡದಾದ ಸಂಖ್ಯೆ. n ಒಂದಕ್ಕಿಂತ ದೊಡ್ಡದಾದ ಧನ ಪೂರ್ಣಾಂಕ ಅಂತಲೂ ಕರಿತಾ ಇದ್ದಾವೆ. ಇನ್ನು ಎನ್ನನ್ನು ನಾವೇನು ಕರಿತೇವೆ ಕರಣೀಯ ಕ್ರಮ ಅಂತ ಕರಿತಾ ಇದ್ದಾವೆ. ಎನ್ನು ಏನು ಕರಿತೇವೆ ರೀ ಕರಣೀಯ ಅಂತ ಕರಿತಾ ಇದ್ದಾವೆ. ಅದೇ ರೀತಿಯಾಗಿ ಒಂದು ಸ್ವಲ್ಪ ಎಕ್ಸಾಂಪಲ್ ನೋಡಿದಾಗ √2 ಇಲ್ಲಿ ಕರಣೀಯ ಎಷ್ಟೈತಿ 2 ಐತಿ. ಇನ್ನು ಕರಣೀಯ ಕ್ರಮ ಇಲ್ಲಿ ಏನೂ ಬರ್ದಿಲ್ಲ ಅಂದರೆ ಅದರದ್ದು ಕೂಡ ಎಷ್ಟಾಗತ್ತೆ ರೀ 2 ಆಗ್ತಾ ಇದೆ ಕರಣೀಯ ಕ್ರಮ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡ್ರಿ, √5 √5 ಇಲ್ಲಿ 5 ಎಂಬುದು ಕರಣೀಯ, ಇನ್ನು 3 ಎಂಬುದು ಕರಣೀಯ ಕ್ರಮ. 3 ಎಂಬುದು ಕರಣೀಯ ಕ್ರಮ. ನೆಕ್ಸ್ಟ್ n√a ಕರಣಿಯನ್ನು ಘಾತಾಂಕ ರೂಪದಲ್ಲಿ ಬರೆದಾಗ a ಘಾತ 1/n. ಸರ್, ಇದು ಒಂದೆಲ್ಲಿ ಬಂತು ಅಂದರೆ ಕರಣೀಯ ಘಾತ ಏನಿಲ್ಲ ಅಂದರೆ ಎಷ್ಟಿರ್ತದೆ 1 ಇರ್ತದೆ. ಆ ಒಂದು ಆಧಾರ ಸಂಖ್ಯೆಯಾಗಿ ಕರಣೀಯ ಕ್ರಮ ಛೇದವಾಗಿ ಅಂದರೆ a ಘಾತ 1/n a⁻1/n. ಇನ್ನು ಕರಣಿಗಳಿಗೆ ಉದಾಹರಣೆ √5 √7 4/8 5/25 ಇವುಗಳನ್ನು ನಾವು ಕರಣಿಗಳು ಅಂತ ಕರಿತಾ ಇದ್ದಾವೆ. ಇನ್ನು ಕೆಲವೊಂದು ಎಕ್ಸಾಂಪಲ್ ನೋಡ್ರಿ, √4 4ರ ವರ್ಗಮೂಲ 2 ಇದನ್ನು ಛೇದದಲ್ಲಿ ಏನಿಲ್ಲ ಅಂದರೆ 1 ಇರ್ತದೆ. ಹಾಗಾದರೆ P/Q ರೂಪದಲ್ಲಿ ವ್ಯಕ್ತಪಡಿಸಬಹುದು. ಇದು ಕರಣಿ ಅಲ್ಲ. 25 5/25 ಅದರ ವರ್ಗಮೂಲ 5/1 ಇದು P/Q ರೂಪದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾವೆ. ಇದು ಕರಣಿ ಅಲ್ಲ. 121ರ ವರ್ಗಮೂಲ 11 ಇದನ್ನು P/Q ರೂಪದಲ್ಲಿ ವ್ಯಕ್ತಪಡಿಸಬಹುದು. ಇದು ಕರಣಿ ಅಲ್ಲ. 1225 ಇದು 35ರ ಹಾಗಾದರೆ ಇದ್ರ ವರ್ಗಮೂಲ 35 ಆಗುತ್ತೆ. ಇದನ್ನು P/Q ರೂಪದಲ್ಲಿ ವ್ಯಕ್ತಪಡಿಸಬಹುದು. ಇದು ಕೂಡ ಕರಣಿ ಅಲ್ಲ. √8 ಅದರ 8ರ ಘನಮೂಲ 2 ಸೊ ಇದನ್ನು P/Q ರೂಪದಲ್ಲಿ ವ್ಯಕ್ತಪಡಿಸಬಹುದು. 216ರ ಘನಮೂಲ 6 ಇದನ್ನು P/Q ರೂಪದಲ್ಲಿ ವ್ಯಕ್ತಪಡಿಸಬಹುದು. 512ರ ಘನಮೂಲ 8 ಇದನ್ನು P/Q ರೂಪದಲ್ಲಿ ವ್ಯಕ್ತಪಡಿಸಬಹುದು. ಹಾಗಾದರೆ ಇವುಗಳನ್ನು ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತಾ ಇದ್ದೇವೆ. ಆದರೆ ಹೀಗಾಗಿ ಇವುಗಳನ್ನು ಕರಣಿ ಅಂತ ಕರೆಯೋಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾದರೆ ಇನ್ನು ಕರಣಿಗಳನ್ನು ಸಂಕ್ಷಿಪ್ತ ರೂಪದಲ್ಲಿ ಹೇಗೆ ಬರಿಬೇಕು ನೋಡ್ರಿ. ಇದು ಕರಣೀಯ, ಯಾವುದು ಕರಣಿ ಯಾವುದು ಕರಣಿ ಎಲ್ಲ ಅಂತ ಗೊತ್ತಾಗ್ತಾ ಇದೆ. ಆಗ
ಸಂಕ್ಷಿಪ್ತ ರೂಪದಲ್ಲಿ ಬರೆಯುವುದಂತಹ ಕೆಲವು ಸಮಸ್ಯೆ ತೆಗೆದುಕೊಂಡಿದ್ದಾನೆ. ನೋಡೋಣ. 50. ಈ 50ನ್ನು ಮೊದಲು ಒಡೆಯೋಣ. ಅಂದ್ರೆ ಅಭಾಗಲಬ್ಧ ಸಂಖ್ಯೆ, ಅವಿಭಾಜ್ಯ ಸಂಖ್ಯೆಗಳ ರೂಪದಲ್ಲಿ ಗುಣಲಬ್ಧಗಳಾಗಿ ವ್ಯಕ್ತಪಡಿಸಬಹುದು. ನಾವು ಕಲ್ತೇವೆ ಹೆಂಗೆ. 2 25, 5 5, 5 1. ಹಾಗಾದರೆ 2^1 ಇಂಟು 5^2 ಅಂತಿದೆ. ಕ್ಲಿಯರ್? 50ನ್ನು ಈ ರೀತಿ ಬರ್ಕೊಂಡೇವೆ. ಇಲ್ಲಿ ಕರಣೀಯ ಕ್ರಮ ಏನಿಲ್ಲ ಅಂದರೆ ಎಷ್ಟಿರ್ತದೆ ತಿಳಿನಿ? 2. ಈ ಕರಣೀಯ ಕ್ರಮ ಕರಣೀಯ ಘಾತ ಒಂದೇ ಇರುವಂತಹ, ಅಂದರೆ 5^2 ವರ್ಗಮೂಲ 5. 2^1 ಅಂದರೆ 2, ಅದರ ವರ್ಗಮೂಲ ಗೊತ್ತಿಲ್ಲ, ಹೀಗಾಗಿ ಅದನ್ನು ರೂಟ್ ಒಳಗಡೆ ಇಡ್ತಾ ಇದ್ದಾನೆ. 50ನ್ನು ಸಂಕ್ಷೇಪಿಸಿದಾಗ 5√2 ಆಗುತ್ತೆ. 5√2. ಅದೇ ರೀತಿ 108ನ್ನು ಬರೀತಾ ಇದೆ ನೋಡ್ರಿ. 2 5 10, 2 4 8, 2 2 4, 1 ಉಳಿತು, 2 ಉಳ್ಳೆ 14, 3 3 9, 3 9 27, 3 3 9, 3 1 3. ಹಾಗಾದರೆ ಇಲ್ಲಿ ಕರಣೀಯ ಕ್ರಮ ಎಷ್ಟೈತಿ? 3 ಐತಿ. ಹಾಗಾದ್ರೆ ನಾವೇನು ಮಾಡ್ಕೋಬೇಕು ಅಂದ್ರೆ ಒಂದೇ ಸಂಖ್ಯೆಯ 3ರ ಗುಂಪುಗಳನ್ನು ಮಾಡ್ಕೋಬೇಕು. ಇಲ್ಲಿ ಒಂದೇ ಸಂಖ್ಯೆ 3ರ ಗುಂಪು, ಇದು ಒಂದೇ ಬರ್ತಾ ಇದೆ. ಹಾಗಾದರೆ 108 ಅಂದರೆ ಕ್ಯೂಬ್ ರೂಟ್ 108ನ್ನು 2^2, 3^3 ಅಂತ ಬರೀತಾ ಇದ್ದಾನೆ. ಇನ್ನು ಕರಣೀಯ ಕ್ರಮ ಮತ್ತು ಕರಣೀಯ ಘಾತ ಒಂದೇ ಇರುವಂತಹ ಸಂಖ್ಯೆಯ ಘನಮೂಲ ತೆಗಿಬೇಕಾಗತ್ತಾ, 3 ಬರ್ತಾ ಇದೆ. ಇಂಟು 2^2 ಅಂದರೆ 2 2 4, ಇಲ್ಲಿ ಕ್ಯೂಬ್ ರೂಟ್ ಹಚ್ಚಬೇಕು. ಹಾಗಾದರೆ ಕ್ಯೂಬ್ ರೂಟ್ 108ನ್ನು ಸಂಕ್ಷಿಪ್ತಗೊಳಿಸಿದಾಗ 3 ಇಂಟು ಕ್ಯೂಬ್ ರೂಟ್ 4 ಅಂತ ಬರ್ತಾ ಇದೆ. ಅದೇ ರೀತಿಯಾಗಿ 4√500ನ್ನು ತೊಗೊಂಬರ್ಬೇಕು. 500, 2 2 4, 1 ಉಳಿತು, 2 5 0 0, 2 1 2 2 4, 1 ಉಳಿತು, 2 5. ಮತ್ತು ಏನಾಗೋದಿಲ್ಲ ರೀ, ಇದು 2ರಿಂದ ಹೋಗಲ್ಲ. ಇನ್ನು 5ರಿಂದ 5 2 5 5, 5 5 5 1. ಎಷ್ಟು ನೋಡ್ರಿ, 4√500ನ್ನು ಹೊಡೆದಾಗ 2 250, 2 125, 5 25, 5 5 5 1. ಅಂದರೆ 4√2 ಇಂಟು 5^3. ನೋಡ್ರಿ, ಕರಣೀಯ ಕ್ರಮ ಹಾಗೆ ಯಾವುದೇ ಸಂಖ್ಯೆಯ ಘಾತ ಬಂದಿಲ್ಲಪ್ಪ ಅಂದ್ರೆ ಇದನ್ನು ನಾವು ಸುಲಭ ರೂಪಕ್ಕೆ ತರಕ್ಕೆ ಬರಲ್ಲ. ಇಷ್ಟ 4√500 ಅಂತ ಹೀಗೆ ಬರ್ತಾ ಇದ್ದಾವ. 4√500 ಈ ರೂಪದಲ್ಲಿದ್ದಾಗ ಮೊದಲು 189ನ್ನು ಮಾಡ್ಕೋತಾ ಇದ್ದಾನೆ ರೀ. 3 6 18, 3 3 9, 3 2 3 1, 3 7 7 1. ಇನ್ನು 25ನ್ನು ಹುಡ್ಕೋದು ಗೊತ್ತೈತಿ. 5 5 5 1. ಹಾಗಾದರೆ ಕ್ಯೂಬ್ ರೂಟ್ 189 ಏನ್ರಿ, 3^3 ಇಂಟು 7 ಭಾಗಲೆ 5^2. ಕರಣೀಯ ಕ್ರಮ ಮತ್ತು ಕರಣೀಯ ಘಾತ ಒಂದೇ ಇರುವಂತಹ ಅದರ ಮೂಲವನ್ನು, ಘನಮೂಲವನ್ನು ತೆಗೆದಾಗ 3 ಹೊರಗಡೆ ಬರ್ತಾ ಇದೆ, ಉಳಿದಿದ್ದು ಕ್ಯೂಬ್ ರೂಟ್ 7 ಉಳಿತಾ ಇದೆ, ಡಿವೈಡೆಡ್ ಬೈ 5^2 ಅಂದರೆ 25. ಯಾಕಂದರೆ 25ರ ಘನಮೂಲ ಇಲ್ಲ. ಇನ್ನು 5ನೇ ಪ್ರಶ್ನೆ ಇನ್ನೊಂದು ನೋಡೋಣ. ಕ್ಯೂಬ್ ರೂಟ್ 2000. ಹಾಗಾದರೆ 2000 ಒಡೆಯೋಣ.
ಎರಡು ಒಂದ್ಲೆ ಅಂದರೆ 2000, 2000 ಎರಡು 500 ಎರಡು 250 ಎರಡು 125 5 25 5 5 5 1. ಹಾಗಾದ್ರೆ ಇದ್ರ ಹೊಡೆದಾಗ ಏನಾಗ್ತದೆ ರೀ? ಕ್ಯೂಬ್ ರೂಟ್ ಒಂದು ಸಂಖ್ಯೆ 3 ರೂಪಾಯಿ, ಮತ್ತೊಂದು 3 ರೂಪಾಯಿ ಅಂದರೆ 2^3 ಇಂಟು 2^1 ಇಂಟು 5^3. ಹಾಗಾದರೆ ನಾವು ತೆಗಿತಾ ಇದ್ದೇನೆ ಕರ್ಣೀಯ ಕ್ರಮ ಮತ್ತು ಕರ್ಣೀಯ ಘಾತ ಒಂದೇ ಇರುವ ಸಂಖ್ಯೆಗಳ ಆಧಾರ ಸಂಖ್ಯೆಯನ್ನು ಹೊರಗೆ ತೆಗೆದುಬಿಡೋಣ. ಇನ್ನು ಕ್ಯೂಬ್ ರೂಟ್ 2^1 ಅಂದರೆ 2, 2 5 10, ಕ್ಯೂಬ್ ರೂಟ್ 2. ಈ ರೀತಿ ಕರ್ಣಿಗಳನ್ನು ಸಂಕ್ಷಿಪ್ತ ರೂಪಕ್ಕೆ ನಾವು ವ್ಯಕ್ತಪಡಿಸಬಹುದು.